ಇನ್ನು ರಾಜ್ಯದಲ್ಲಿ ಧಗಧಗಿಸ್ತಾ ಇದೆ ಜಾತಿ ಜನಗಣತಿ ವರದಿ. ಈ ವರದಿಯಿಂದ ಬಹುತೇಕರಿಗೆ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿಯನ್ನು ತಂದಿದ್ದಾರೆ. ಇನ್ನೊಮ್ಮೆ ಜಾತಿ ಸಮೀಕ್ಷೆ ಮಾಡುವುದು ಸೂಕ್ತ. ಸಾಣೇಹಳ್ಳಿ ಮಠದ ಡಾ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನ ಹಲವು ಶಾಸಕರು, ಸಚಿವರ ವಿರೋಧವಿದೆ ಶಾಸಕರಿಗೆ ಮತ್ತು ಸಚಿವರಿಗೆ. ನಮ್ಮ ನಿರೀಕ್ಷೆಯಂತೆ ಸರ್ಕಾರ ವರದಿ ಬಿಡುಗಡೆ ಮಾಡಲ್ಲ. ದಾವಣಗೆರೆಯಲ್ಲಿ ಡಾ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಜನಗಣತಿಯಾಗಲಿ. ಜಾತಿಗಣತಿ ವಿಚಾರದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗರ ಇಬ್ಬರು ಪ್ರಶ್ನೆ ಅಲ್ಲ, ಬಹುತೇಕರಿಗೆ ಇದರಿಂದ ತೊಂದರೆಯಾಗಿದೆ. 10 ವರ್ಷಗಳ ಹಿಂದಿನ ವರದಿ ಇದು. ಇನ್ನೊಮ್ಮೆ ಜಾತಿ ಸಮೀಕ್ಷೆ ಮಾಡೋದು ಸೂಕ್ತ ಅಂತೇಳಿ ದಾವಣಗೆರೆಯಲ್ಲಿ ಸಾಣೇಹಳ್ಳಿ ಮಠದ ಡಾ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸಿಕೊಳ್ಳಿ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ, ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನ ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ. ಓಕೆ ಅಭಿಷೇಕ್, ಈಗ ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಇದರ ಯಾವುದೇ ಸಮುದಾಯ ಇರ್ಬೋದು, ನಮ್ಮ ಜಾತಿ ಕಡಿಮೆ, ನಮ್ಮ ಜಾತಿಯಲ್ಲಿ ಕಡಿಮೆ ಬಂದಿದೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸಬೇಕು, ಸರ್ಕಾರ ಪದೇ ಪದೇ ಹೇಳ್ತಾ ಇರುವಂತದ್ದು ಇದು ಜಾತಿ ಗಣತಿ ಅಲ್ಲ, ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ. ಅಂದ್ರೆ ಜಾತಿ ಗಣತಿ ಅನ್ನೋದನ್ನು ರಾಜ್ಯ ಸರ್ಕಾರಕ್ಕೆ ಮಾಡೋಕೆ ರೈಟ್ಸು ಇಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು. ಈಗ ನನ್ನ ಸಿಂಪಲ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ ಅಥವಾ ಇತರ ಯಾರೇ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇರುವಂತವರು, ಒಂದು ಕಡೆ ರಿಸರ್ವೇಷನ್, ಒಕ್ಕಲಿಗರಿರುವಂತಹ ರಿಸರ್ವೇಷನ್ 4ರಿಂದ 7ಕ್ಕೆ ಬಂದಿದೆ, ಅದು ಲಾಭಾಂಶ ನಂಬರ್ 1. ಲಿಂಗಾಯತರಿರುವ ಕಡೆ 5ರಿಂದ 8ಕ್ಕೆ ಬಂದಿದೆ, ಅದು ಲಾಭಾಂಶ. ಆಮೇಲೆ ಪ್ರವರ್ಗ A1 A-Bಯಲ್ಲಿ 4% ಇತ್ತು, ಅದು 6% ಇಂದ 12% ಆಗುತ್ತೆ, ಒಟ್ಟು 18% ಜಾಸ್ತಿ. ಸಿಂಪಲ್, ಇದು ಸ್ವಲ್ಪ ಕ್ಲಿಷ್ಟ ಅಂತ ಅನಿಸಬಹುದು, ಅಂದ್ರೆ ಜನಗಳಿಗೆ ಅರ್ಥವಾಗೋದು. ಟೋಟಲ್ ರಿಸರ್ವೇಷನ್ ಕೊಡ್ಲಿಕ್ಕೆ ಅವಕಾಶ ಇರೋದು 50%. ಓಕೆ, ಈಗ ಪ್ರವರ್ಗ ಎ ಪ್ರವರ್ಗ 2ಗೆ ಕೊಡೋ ಪ್ರಕಾರ 18% ಜಾಸ್ತಿ ಆಗದಾಗ ಅದು 68% ಆಗುತ್ತೆ. ಅದನ್ನು ಒಪ್ಕೋತೀನಿ ನಾನು. ಯಾಕೆಂತಂದ್ರೆ ಬೇಕಿದ್ದರೆ ಪಕ್ಕದ ತಮಿಳುನಾಡಿನಲ್ಲಿ ಇದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು, ಇದೆ, ಈಗಲೂ ಕೂಡ 68% ಇದೆ. ಆದರೆ ಮುಸ್ಲಿಮರಿಗೆ 4ರಿಂದ 8 ಅಂತ ಹೇಳುವಾಗ ಮತ್ತೆ 4%, ಆಮೇಲೆ 15ರಿಂದ 10% 5% ಕಡಿಮೆ, ಲಿಂಗಾಯತರಿಗೆ 3% ಜಾಸ್ತಿ, ಒಕ್ಕಲಿಗರಿಗೆ 3% ಜಾಸ್ತಿ. ಇದು ಬಂದಾಗ ಒಟ್ಟು 68 ಪ್ಲಸ್ 78 ತನಕ ಬರುತ್ತೆ. ಇದಕ್ಕೆ ಅವಕಾಶನೇ ಇಲ್ವಲ್ಲ ರಿಸರ್ವೇಷನ್ಗೆ ಆ ತರ ಕೊಡ್ಲಿಕ್ಕೆ. ಒಂದು. ಎರಡನೇದು, ಈ ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ ಸಮುದಾಯದಲ್ಲಿದ್ರೂ ಕೂಡ ಬೇರೆ ಬೇರೆ ಉಪಜಾತಿಗಳು ರಿಸರ್ವೇಷನ್ ಕಾರಣಕ್ಕಾಗಿ 2A ಪ್ರವರ್ಗ ಇಲ್ಲಿಗೆಲ್ಲ ಹೋಗಿರ್ತದೆ. ಅವರು ತಾವು ಬರ್ಕೊಂಡಿರೋ ತಪ್ಪಿನಿಂದಾಗಿ ಹಿಂಗಾಗಿರುತ್ತೋ ಅಥವಾ ಸರ್ಕಾರದ ಉದ್ದೇಶವೇ ಇದು ನಮ್ಮನ್ನು ಕಡಿಮೆ ತೋರಿಸಿ ಮುಸ್ಲಿಮರನ್ನ ಜಾಸ್ತಿ ತೋರಿಸಿ ವೋಟ್ ಬ್ಯಾಂಕ್ ನಮ್ಮನ್ನು ಮಾಡಿಕೊಳ್ಬೇಕು ಅನ್ನೋದಕ್ಕೆ ಖಚಿತವಾದಂತಹ ಉದಾಹರಣೆಗಳನ್ನು ಏನು ಕೊಡುತ್ತೆ ಈ ಸಮುದಾಯಗಳು ಅಂತೇಳಿ. ನಾಳೆ ಅವರು ಪ್ರತ್ಯೇಕವಾಗಿ ಏನು ಜಾತಿ ಸಮೀಕ್ಷೆ ಮಾಡಿದ್ರೆ ಅದಕ್ಕೂ ಇದಕ್ಕೂ ಲಿಂಕ್ ಬರುತ್ತಾ? ಹೆಂಗೆ ಇದು? ತುಂಬಾ ಕನ್ಫ್ಯೂಷನ್ ಅಲ್ಲಿ ನಾನು ಕೂಡ ಇದ್ದೀನಿ. ನನ್ನ ಕ್ವಶನ್ ಕೂಡ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಿರಬಹುದು, ಸ್ವಲ್ಪ ತಿದ್ದುವ ಕೆಲಸ ಮಾಡಿ. ಶೆಟ್ರೆ, ಮೊದಲನೇದಾಗಿ ರಾಮಲಿಂಗಾರೆಡ್ಡಿರವರ ಸ್ಟೇಟ್ಮೆಂಟ್ ನಿನ್ನೆ ನಾವು ಗಮನಿಸಬೇಕೇನಂದ್ರೆ, ರೆಡ್ಡಿ ಸಮುದಾಯದಲ್ಲಿ ಎಷ್ಟು ಜನ ಇದ್ದೀವಿ ಅಂತ ನಮಗೂ ಕೂಡ ಒಂದು ಮಾಹಿತಿ ಇಲ್ಲ. ಆ ಕಾರಣದಿಂದ ಸರ್ಕಾರ ಏನೋ ಒಂದು ಸೆನ್ಸಸ್ ಅನ್ನ ಮಾಡಿದೆ, ಆ ಸೆನ್ಸಸ್ ಅನ್ನ ನೋಡೋಣ, ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ಸೇರ್ಕೊಂಡು ಮತ್ತೊಂದು ಸೆನ್ಸಸ್ ಅವರು ಮಾಡ್ತಾರೆ, ಡೇಟಾ ರಿವೆರಿಫಿಕೇಶನ್ ಮಾಡ್ತಾರೆ. ಒಂದ್ ವೇಳೆ ಸರ್ಕಾರಕ್ಕೆ ಬಂದಿರುವಂತಹ ಸೆನ್ಸಸ್ ರಿಪೋರ್ಟ್ ಕರೆಕ್ಟ್ ಆಗಿದ್ರೆ ಒಪ್ಕೊಳ್ತೀವಿ, ಇಲ್ಲವಾದ್ರೆ ಅದನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ ಅಂತ ಇದು ರೆಡ್ಡಿ ಸಮುದಾಯದ ಮುಖಂಡರಾದ ರಾಮಲಿಂಗಾರೆಡ್ಡಿರವರು, ಇವರು ಕೂಡ ಒಕ್ಕಲಿಗ ಜನಾಂಗಕ್ಕೆ ಇಂಡೈರೆಕ್ಟ್ ಆಗಿ ಬರ್ತಾರೆ, ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಹೇಳ್ತಿರುವಾಗ
ಈ ಸರ್ಕಾರ ರಾಜ್ಯಭಾರ ಮಾಡಬೇಕು ಅಂದ್ರೆ ಲಿಂಗಾಯತರನ್ನ ಒಕ್ಕಲಿಗರನ್ನ ಎದುರಿಸಿ ಮಾಡಕ್ಕಾಗತ್ತಾ ಅನ್ನೊಂದು ಪ್ರಶ್ನೆ ಇಟ್ಟಾಗ ಖಂಡಿತವಾಗಿಯೂ ರಾಜ್ಯದಲ್ಲಿ ಈ ಎರಡು ಸಮುದಾಯಗಳ ಪ್ರಭೆ ಅಥವಾ ಪ್ರಭಾವಳಿ ಹೆಚ್ಚಾಗಿದೆ. ಅದನ್ನ ಈ ಒಂದು ಸೆನ್ಸಸ್ ನಲ್ಲಿ ಅಷ್ಟರ ಮಟ್ಟಿಗೆ ತೋರಿಸಿಲ್ಲ ಅನ್ನೋದು ಕೂಡ ಅವರ ಆಕ್ರೋಶಕ್ಕೆ ಮತ್ತೊಂದು ಕಾರಣ ಆಗಿರುವಂತದ್ದು. ಮತ್ತೊಂದು ಕಡೆ ವೀರಶೈವ ಮಹಾಸಭೆ ಮೀಟಿಂಗ್ ಮಾಡ್ತಾ ಇದೆ, ಬ್ರಾಹ್ಮಣ ಮಹಾಸಭೆ ಮೀಟಿಂಗ್ ಮಾಡ್ತಾ ಇದೆ. ಸಿದ್ದರಾಮಯ್ಯ ವಿರೋಧಿಗಳು ಹೇಳೋ ಮಾತು ಕೂಡ ಅದುವೇ. ಸಿದ್ದರಾಮಯ್ಯ ವಿರೋಧಿಗಳು ಅಂದ್ರೆ ಸಿದ್ದರಾಮಯ್ಯ ವಿರೋಧಿ ಅಂದ್ರೆ ಒಕ್ಕಲಿಗರು ಟೋಟಲ್ ಆದ್ರೆ ಎಷ್ಟರಪ್ಪ? 65 ಲಕ್ಷನ. ಲಿಂಗಾಯತರು ನೀವು ಟೋಟಲ್ ಆದ್ರೆ ಎಷ್ಟರಪ್ಪ? 75 ಲಕ್ಷನ. ಒಟ್ಟು ಎಷ್ಟಾಯ್ತು? 1.5 ಕೋಟಿನ. ಉಳಿದವರೆಲ್ಲ ಯಾರ್ದು? ಉಳಿದೆಲ್ಲ ಹಿಂದಕ್ಕೆ ಬರುತ್ತೆ. ಎಷ್ಟಾಯ್ತು? 4.5 ಕೋಟಿ. ಸಾಕು ಬಿಡಿ. ಅರ್ಥ ಆಯ್ತಾ ನಿಮಗೆ? ಅಲ್ಲೂ ಒಂದು ಕ್ಯಾಲ್ಕುಲೇಷನ್ ಇದೆ. ಪ್ಲೀಸ್ ಮುಂದುವರಿಸಿ. ಅಲ್ಲಿಗೆ ಸಿದ್ದರಾಮಯ್ಯನ ವಿರುದ್ಧ ಇರುವಂತಹ ಬಣಗಳಷ್ಟೂ ಕೂಡ ಈಗ ಒಂದಾಗಿದ್ದಾವ ಅನ್ನೋದು. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನ ಪರವಾಗಿ ಇರುವಂತಹ ನಾಯಕರು ಕೂಡ ಅವರ ಸಮುದಾಯಕ್ಕೆ ಮೋಸವಾಗದಂತಹ ರೀತಿಯಲ್ಲಿ ಈಗ ಎಚ್ಚರಿಕಾ ನಡೆಯನ್ನ ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ಸಮುದಾಯದ ಗೌರವವನ್ನ ಅವರು ಉಳಿಸ್ಕೊಬೇಕಾಗಿರುವಂತದ್ದು. ಇನ್ನ ಸೈಂಟಿಫಿಕ್ ಸ್ಟಡಿ ಆಗಿಲ್ಲ ಅಂತ ಪದೇ ಪದೇ ಹೇಳ್ತಿರೋದು ಯಾಕೆ ಅಂತ ನೋಡಿದಾಗ ಪ್ರತಿಯೊಬ್ಬರ ಮನೆಗೂ ಕೂಡ ಈ ಒಂದು ಟೀಮ್ ಹೋಗಿಲ್ಲ. ಇನ್ನೊಂದು ವಿಚಿತ್ರವಾದಂತಹ ಸಂಗತಿ ಅಂದ್ರೆ ಇದನ್ನ ಈ ಸೆನ್ಸಸ್ ಅನ್ನ ಮಾಡೋದಕ್ಕೆ ಒಂದಿಷ್ಟು ಸರ್ಕಾರಿ ಶಾಲೆಗಳ ಶಿಕ್ಷಕರನ್ನ ಬಳಸಿದ್ರು. ಆಗಿನ ಕಾಲದಲ್ಲಿ ಶಿಕ್ಷಕರಿಗೆ ಅವರ ಹೊರೆಯ ಮೇಲ್ಗಡೆ ಈ ಒಂದು ಹೊರೆ ಇತ್ತು. ಅವರು ಅಷ್ಟರ ಮಟ್ಟಿಗೆ ಮನೆ ಮನೆಗಳಿಗೆ ಭೇಟಿ ನೀಡಿಲ್ಲ. ಈ ಒಂದು ಕಾರಣದಿಂದ ಒಂದು ಬಿಲ್ಡಿಂಗ್ ನಲ್ಲಿ 3 ಫ್ಲೋರ್ ಇದ್ರೆ ಗ್ರೌಂಡ್ ಫ್ಲೋರ್ ಮಾತ್ರ ಹೋಗ್ತಾರೆ, ಉಳಿದಿರೋ 2 ಫ್ಲೋರ್ಗೆ ಹೋಗಲ್ಲ ಅನ್ನೋದು ನೇರವಾದ ಆರೋಪ ಆಯಿತು. ಅದೇ ರೀತಿ ಸೆನ್ಸಸ್ ಆಗಿರೋದು ಅನ್ನೋದಕ್ಕೆ ಒಂದಿಷ್ಟು ಪುರಾವೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈ ತೀರ್ಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಒಂದು ಸೆನ್ಸಸ್ ರಿಪೋರ್ಟ್ ನಲ್ಲಿ ಇರೋದ್ರಿಂದ ಅವೈಜ್ಞಾನಿಕವಾದ ರಿಪೋರ್ಟ್ ಅಂತ ಈಗ ಆಫ್ ದ ರೆಕಾರ್ಡ್ ಒಂದಿಷ್ಟು ಸಚಿವರೇ ಒಪ್ಕೊಂಡಿದ್ದಾರೆ. ಆದ್ರೆ ನೇರವಾಗಿ ಹೈಕಮಾಂಡ್ಗೆ ಬೇಕಾಗಿರುವಂತಹ ವರದಿಯನ್ನ ಈಗ ಒಂದು ಕಮಿಟಿ ಸರ್ಕಾರಕ್ಕೆ ಕೊಟ್ಟಿದೆ. ಆ ವರದಿಯನ್ನ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡೋದಕ್ಕೆ ಆಗುತ್ತಾ? ಸಚಿವ ಸಂಪುಟದಲ್ಲಿ ಕುತ್ಕೊಳ್ತಾರೆ, ಮಾತಾಡ್ತಾರೆ, ಎಲ್ಲರ ಒಪ್ಪಿಗೆಯನ್ನ ತೆಗೆದುಕೊಳ್ತಾರೆ, ಇನ್ನೊಂದು 3 ತಿಂಗಳು 6 ತಿಂಗಳು ನೋಡೋಣ ಅಂತ ಹೇಳ್ಬೋದು. ಆದ್ರೆ 160 ಕೋಟಿಗೂ ಹೆಚ್ಚು ರೂಪಾಯಿಯನ್ನ ಖರ್ಚು ಮಾಡಿ ಆ ಒಂದು ವರದಿಯಲ್ಲಿ ಇರುವಂತಹ ಅಂಶ ಸುಳ್ಳಾಯಿತು ಅಂದ್ರೆ ಮತ್ತೊಂದು ವರದಿಯನ್ನ ಮತ್ತೊಂದು ಸೆನ್ಸಸ್ ಅನ್ನ ಮಾಡೋದಕ್ಕೆ ಈ ಒಂದು ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಟೈಮ್ ಇದೆಯಾ, ನಿಜವಾಗ್ಲೂ ಕೂಡ ಧೈರ್ಯ ಇದೆಯಾ ಅನ್ನೋದು ಮತ್ತೊಂದು ಕಡೆಗೆ. ಮುಸಲ್ಮಾನರೇ ಇಡೀ ರಾಜ್ಯದಲ್ಲಿ ಹೆಚ್ಚಿದ್ದಾರೆ ಅಂತ ತೋರಿಸಿರುವಂತಹ ವರದಿ. ಲಿಂಗಾಯತ ಸಮುದಾಯನ ನೋಡಿದಾಗ ವೀರಶೈವರಿರ್ಬೋದು, ಲಿಂಗಾಯತರಿರ್ಬೋದು, ಅವರಲ್ಲಿ ಇರುವಂತಹ ಬಹುತೇಕ ಪ್ರಭೇದಗಳು ಎಲ್ಲವೂ ಒಂದಾದ್ರೆ ಹೌದು ಮುಸಲ್ಮಾನರಿಗಿಂತ ಅವರೇ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಒಕ್ಕಲಿಗರ ವಿಚಾರದಲ್ಲೂ ಅದೇ ಆಗಬಹುದು. ರಾಜ್ಯದ ಅರೌಂಡ್ 50% ಪಾಪ್ಯುಲೇಷನ್ ಏನಿದೆ ಒಕ್ಕಲಿಗರು ಮತ್ತೆ ಲಿಂಗಾಯತರು ಇರುವಂತಹ ಸಂದರ್ಭದಲ್ಲಿ 77ರಿಂದ 78 ಲಕ್ಷ ಮುಸಲ್ಮಾನರಿದ್ದಾರೆ ಅಂದಾಗ ಅವರನ್ನ ಮೈನಾರಿಟಿ ಅಂತ ಹೇಗೆ ಕನ್ಸಿಡರ್ ಮಾಡಕ್ಕಾಗತ್ತೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಆಗಿದೆ. ಈ ರಾಜ್ಯದಲ್ಲಿ ಮೈನಾರಿಟಿಯ ಮೆಜಾರಿಟಿಗೆ ಬಂದಾಗಲೂ ಕೂಡ ಅವ್ರನ್ನ ಮೈನಾರಿಟಿ ಅಂತ ಕನ್ಸಿಡರ್ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಇರೋದ್ರಿಂದ ಇಲ್ಲಿ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಏನಿರುತ್ತೆ, ಕ್ಯಾಬಿನೆಟ್ ಸಚಿವರ ಸ್ಟ್ಯಾಂಡ್ ಏನಿರುತ್ತೆ, ಒಂದು ವೇಳೆ ಕ್ಯಾಬಿನೆಟ್ ನಲ್ಲಿ ಒಂದಿಷ್ಟು ಸಚಿವರು ತಿರಸ್ಕಾರವನ್ನ ವ್ಯಕ್ತಪಡಿಸಿದ್ರೆ ಸಿದ್ದರಾಮಯ್ಯನವ್ರ ಮೂವ್ ಏನಾಗಿರುತ್ತೆ? ಮತ್ತೊಂದು ಕಡೆ ಗೃಹ ಸಚಿವರು ಹೇಳಿದ್ದು 160 ಕೋಟಿ ಖರ್ಚು ಮಾಡಿದೀವಿ, ನೋಡೋಣ ಏನಿದೆ ಅಂತ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳ್ತೀರಾ. ಸೊ ದಟ್ ಎಲ್ಲರೂ ಕೂಡ ಓದ್ತೀವಿ, ನಮ್ಮ ಸಮುದಾಯಕ್ಕೆ ಅನುಕೂಲವಾಗುವಂತಿದ್ರೆ ಅದನ್ನ ಒಪ್ತೀವಿ, ಇಲ್ಲದೆ ಹೋದ್ರೆ ನಾವು ವಿರೋಧಿಸ್ತೀವಿ. ಆದ್ರೆ ಇದನ್ನ ಬಹಿರಂಗವಾಗಿ ಹೇಳಲು ಆಗೋದಿಲ್ಲ ಅಂತ ಒಂದು ಸೂಕ್ಷ್ಮವಾದ ವಿಚಾರವನ್ನ ತಿಳಿಸಿದ್ದಾರೆ. ಬಿಕಾಸ್ ಸಮುದಾಯಗಳಿಗೆ ಸಂಬಂಧಪಟ್ಟಿದ್ದು, ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಕಾರಣದಿಂದ. ಬಟ್ ಶೆಟ್ರೆ, ನಿಜವಾಗ್ಲೂ ಗೊಂದಲ ಇದೆ, ಕಾದು ನೋಡಬೇಕು. ಸಿದ್ದರಾಮಯ್ಯನವ್ರ ಕೈಯಲ್ಲಿ ಇರುವಂತಹ ಅಸ್ತ್ರವನ್ನ ಅವ್ರು ಯಾವ ತರ ಬಳಸ್ತಾರೆ, ನಿಜವಾಗ್ಲೂ ಇದು ರಾಜ್ಯಕ್ಕೆ ಒಳಿತಾಗತ್ತಾ ಅಥವಾ ಇದು ಅಹಿಂದ ಸಿದ್ದರಾಮಯ್ಯಂದಿರ ಅನ್ಕೊಂಡಿರುವಂತಹ ಅವರಿಗೆ ಮಾತ್ರ ಹೆಲ್ಪ್ ಆಗುತ್ತಾ? ಡಿ.ಕೆ. ಶಿವಕುಮಾರ್ ಅವ್ರ ನಡೆ ಏನಿರುತ್ತೆ, ಉಳಿದಂತ ಪ್ರಭಾವಿ ಸಚಿವರು ಶಾಸಕರು ಏನ್ ಮಾಡ್ತಾರೆ? ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅಂತೂ ಇದೆ. 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಪ್ರಾಬಬ್ಲಿ ಅಟ್ಲೀಸ್ಟ್ ಒಂದು 10ರಿಂದ 20% ಕ್ಲಾರಿಟಿ ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇರುವಂತದ್ದು. ಶೆಟ್ರೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್